ಸ್ವಾಗತ ಎಲ್ರಿಗೂ ಸ್ಪಿರಿಚುವಲ್ ಬರ್ತ್ ಟ್ಯಾರೋಟ್ಗೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ಏನು ಅಂತಂದರೆ ಮದರ್ ಗಾಯಿಂದ ನಮಗೇನು ಮೆಸೇಜ್ ಇದೆ ಅನ್ನೋದು ನೋಡೋಣ. ಮದರ್ ಗಾಯ ಅಂದರೆ ಮದರ್ ನೇಚರ್. ಸಿಂಪ್ಲಿ ವರ್ಡಲ್ಲಿ ಹೇಳಬೇಕು ಅಂತಂದರೆ ಮದರ್ ನೇಚರ್, ಮದರ್ ಗಾಯ ಬಗ್ಗೆ ಹೆಚ್ಚು ಡೀಟೇಲಾಗಿ ನಿಮ್ಗೆ ಬೇಕು ಅಂತಂದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಓಕೆ, ಇವಾಗ ನಾನು ಆಪ್ಷನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಈ ಥರ ಅಫರ್ಮೇಷನ್ ಇದೆ. ಐ ಆಮ್ ಹ್ಯಾಪಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಸ್ಮಾರ್ಟ್, ಐ ಆಮ್ ವರ್ದಿ, ಐ ಆಮ್ ಹೆಲ್ಪ್ಫುಲ್. ಸೊ ಇದರಿಂದ ಪಿಕ್ ಮಾಡೋಕ್ಕಾಗಿಲ್ಲ ಅಂತಂದರೆ ಲಾಫ್ಟರ್. ನಿಮ್ಮ ಇಂಟ್ಯೂಷನ್ನ ಆದಷ್ಟು ಉಪಯೋಗಿಸಿ ಫ್ರೆಂಡ್ಸ್. ಇಲ್ಲಿ ಫೈಲ್ ಚೂಸ್ ಮಾಡಬೇಕಾದ್ರೆ. ಓಕೆ, ನೆಕ್ಸ್ಟ್ ಇದೆ ಆರ್ಕೇಂಜಲ್ ಮೈಕಲ್ನ ಇಲ್ಲಿ ಚೂಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಸ್ಟೋನ್ ಇದೆ, ಇದು ರೆಡ್ ಕಲರಲ್ಲಿ, ಇದನ್ನು ಕೂಡ ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಎಸ್, ಕ್ಲೋಸ್ ಯರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಯಾವ ಕಾರ್ಡ್ ನಿಮ್ಮನ್ನು ಕರೀತಾ ಇದೆ ಅದನ್ನ ಚೂಸ್ ಮಾಡ್ಬೋದು. ಸೊ ಲಾಫ್ಟರಲ್ಲಿ ಈ ಥರ ಇದೆ ಆ್ಯಂಡ್ ಆರ್ಕೇಂಜಲ್ ಮೈಕಲ್ ಈ ಥರ ಇದೆ. ಎಸ್, ನಾನು ಇವಾಗ ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಆಪ್ಷನ್ ನಂಬರ್ 1, ಯಾರು ಈ ಆರಕಲ್ ಕಾರ್ಡ್ನ ಚೂಸ್ ಮಾಡಿದ್ದೀರಾ, ಲಾಫ್ಟರ್ ಆ್ಯಂಡ್ ಐ ಆಮ್ ಹ್ಯಾಪಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಸ್ಮಾರ್ಟ್, ಐ ಆಮ್ ವರ್ದಿ, ಐ ಆಮ್ ಹೆಲ್ಪ್ಫುಲ್. ಸೊ ಯಾರಿದನ್ನು ಚೂಸ್ ಮಾಡಿದ್ದೀರಾ ನೋಡೋಣ ನಿಮಗೆ ಮದರ್ ಗಾಯಿಂದ ಏನು ಮೆಸೇಜ್ ಇದೆ ಅಂತ. ಮೊದಲಿಗೆ ಲಾಫ್ಟರ್. ಓಕೆ, ಲಾಫ್ಟರ್ ಅಟ್ರಾಕ್ಟ್ಸ್ ಯೂನಿಕಾರ್ನ್ಸ್. ಅಂದರೆ ನಿಮ್ಮ ಜೀವನದಲ್ಲಿ ಖುಷಿಯಾಗಿರೋದು, ಸಂತೋಷವಾಗಿರೋದು ಅತ್ಯಮೂಲ್ಯ ಅಲ್ವಾ. ಬೇರೆ ನಮ್ಮ ಜೀವನದಲ್ಲಿ ಇರದೇ ಇರಲಿ, ಮೇನ್ ಆಗಿರೋದು ನೆಮ್ಮದಿ, ಸಂತೋಷ, ಸುಖ ಅಲ್ವಾ. ಸೊ ಇದು ಅದರ ಬಗ್ಗೆ ತಿಳಿಸುತ್ತೆ. ಹಾಗೆ ಇಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಕ್ಯೂರಿಯಾಸಿಟಿ ಆದಷ್ಟು ಕ್ಯೂರಿಯಾಸಿಟಿ ಲವಲವಿಕೆಯಿಂದ ಇರೋದಕ್ಕೆ ತಿಳಿಸ್ತಾ ಇದೆ. ಇದನ್ನು ನೀವು ಹಾಗೆ ಚೂಸ್ ಮಾಡಿದ್ದೀರಾ. ಇನ್ನು ಕೆಲವರು ತುಂಬ ಖುಷಿಯಾಗಿದ್ದೀರಾ, ಹಾಗಾಗಿ ಈ ಒಂದು ಫೈಲ್ನ ಚೂಸ್ ಮಾಡಿದ್ದೀರಾ. ಕೆಲವರಿಗೆ ಮಕ್ಕಳು ಇಷ್ಟ ಇರಬಹುದು, ಸೊ ಹಾಗಾಗಿ ಮಕ್ಕಳನ್ನ ಚೂಸ್ ಮಾಡಿ. ಇಲ್ದಿದ್ರೂ ಕೂಡ ಈ ಮಗು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಮನುಷ್ಯನಿಗೆ ಮೊದಲು ಬೇಕಾಗಿರೋದೇ ನೆಮ್ಮದಿ, ಸಂತೋಷ ಅನ್ನೋದು ಅಲ್ವಾ. ಬನ್ನಿ ನೋಡೋಣ ಮದರ್ ಗಾಯ ಏನು ಹೇಳ್ತಾರೆ ನಿಮಗೆ ಅಂತ. ಓಕೆ, ಆಪ್ಷನ್ ನಂಬರ್ 1 ಮದರ್ ಗಾಯ ಮೆಸೇಜ್. Thank you. Five of Wands. ಕಾನ್ಫ್ಲಿಕ್ಟ್, ಜಗಳ. ಓಕೆ, ಇದನ್ನು ನೋಡಿದ ತಕ್ಷಣ ನಿಮ್ಗೇನು ಅನಿಸುತ್ತೆ? ಜಗಳ ಬರುತ್ತೆ ಅಲ್ವಾ. ಸೊ ಎಸ್, ಇದು ನನಗಿಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ಎನರ್ಜಿ ಬಗ್ಗೆ ತೋರಿಸ್ತಾ ಇದೆ. ಇದು 5 of Wands ಎನರ್ಜಿ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಅಂದರೆ ನಿಮ್ಮ ಎನರ್ಜಿನ ನೀವೆಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ. ಹೆಚ್ಚಾಗಿ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಹೆಚ್ಚಾಗಿ ನಾವು ವೇಸ್ಟ್ ಮಾಡೋದು ಯಾವುದು ಅಂತ ಅಂದರೆ, ಒಂದು ಟೈಮ್, ಇನ್ನೊಂದು ನಮ್ಮ ಎನರ್ಜಿ. ಓಕೆ, ಒಂದು ಟೈಮ್, ಇನ್ನೊಂದು ನಮ್ಮ ಎನರ್ಜಿ. ಸೊ ಇಲ್ಲಿ ನಿಮ್ಮ ಮದರ್ ಗಾಯ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಳ್ಳೆಯ ವಿಷಯಕ್ಕೆ ನಿಮ್ಮ ಎನರ್ಜಿನ ಹಾಕಿ, ಬೇಡದ ವಿಷಯಕ್ಕೆ ನಿಮ್ಮ ಎನರ್ಜಿನ ಹಾಕಬೇಡಿ. ಇಟ್ ಮೀನ್ಸ್ ದ್ಯಾಟ್ ವರಿ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ. ಅಂದರೆ ನೀವು ಪಾಸ್ಟ್ ಬಗ್ಗೆ ಕೂಡ ಹೆಚ್ಚು ಯೋಚನೆ ಮಾಡಬೇಡಿ, ನಿಮ್ಮ ಫ್ಯೂಚರ್ ಬಗ್ಗೆ ಕೂಡ ಹೆಚ್ಚು ಯೋಚನೆ ಮಾಡಬೇಡಿ. ಪ್ರೆಸೆಂಟ್ ಮೂಮೆಂಟನ್ನು ತುಂಬ ಚೆನ್ನಾಗಿ ಖುಷಿಯಾಗಿ ಇರುವುದಕ್ಕೆ ಕಲಿಯಿರಿ. ಸೊ ಲಾಫ್ಟರ್ ಅದರ ಬಗ್ಗೆ ಹೇಳ್ತಾ ಇದೆ. ಓಕೆ, ಸೊ ಅಂದರೆ ಖುಷಿಯಾಗಿರೋದು ಪ್ರೆಸೆಂಟ್ ಮೂಮೆಂಟ್, ಇವಾಗ ನೀವು ಏನು ಮಾಡ್ತಾ ಇದ್ದೀರಾ ನೋಡಿ, ಅದರಲ್ಲಿ ಖುಷಿಯಾಗಿ ಇರೋದಕ್ಕೆ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಮದರ್ ಗಾಯ. ಓಕೆ, ಇದು ನಿಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಗೊಂದಲಗಳು, ತುಂಬ ಕಾನ್ಫ್ಲಿಕ್ಟ್ಸ್ ಇದೆ, ತುಂಬ ಅಡೆತಡೆಗಳಿರಬಹುದು. ಲೈಕ್ ನೀವು ಮಾಡುವಂತಹ ಕೆಲಸ ಇರಬಹುದು, ನೀವು ರಿಲೇಷನ್ಶಿಪ್ ಇರಬಹುದು. ಸೊ ಕೆಲವರಿಗೆ ರಿಲೇಷನ್ಶಿಪ್ಪಲ್ಲಿ ಇದ್ದು ಮನೆಯವರ ಒಪ್ಪಿಗೆ ಇಲ್ಲ ಆ್ಯಂಡ್ ಜಗಳ ಆಗ್ತಾ ಇರೋದು, ಈ ಥರದ ವಿಷಯಗಳನ್ನು ತಿಳಿಸ್ತಾ ಇದೆ. ಸೊ ಆ್ಯಂಡ್ ಇಲ್ಲಿ ಇನ್ನೊಂದು ಏನು ನನ್ನ ಚಾನಲ್ ಆಗ್ತಾ ಇದೆ ಅಂತಂದರೆ, ನಿನಗೇನು ಮಾಡಲಿಕ್ಕಿದೆ ನೋಡಿ ಅದನ್ನು ಮಾಡಿ.
ಓಕೆ, ನಿಮ್ಗೇನು ಮಾಡಲಿಕ್ಕಿದೆ ನೋಡಿ ಅದನ್ನು ಮಾಡಿ. ಬೇರೆಯವರು ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಬೇರೆಯವರ ಮನಸ್ಸು ನೋಯಿಸುತ್ತೆ ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮಗೇನು ಅನಿಸುತ್ತೆ ಅದನ್ನು ಮಾಡಿ. ಓಕೆ, ಇಲ್ಲಿ ಮದರ್ ಗಾಯಿಂದ ಫಸ್ಟ್ ಮೆಸೇಜ್, ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಮೊದಲು ನೀವು ನಿಮ್ಮನ್ನು ತಿಳ್ಕೊಳ್ಳಿ. ನೀವು ಒಂದು ಸ್ವಲ್ಪ ಶಾಂತವಾಗಿ ಕೂತ್ಕೊಳ್ಳಿ, ಯೋಚನೆ ಮಾಡಿ ನೀವು ಇವಾಗ ಈ ಜೀವದಲ್ಲಿ ಇದ್ದೀರಾ ಅಂತಂದರೆ ನೀವು ಏನೆಲ್ಲ ಮಾಡಿದ್ದೀರಾ, ನಿಮ್ಮ ಏನು ಅಚೀವ್ಮೆಂಟ್ಸ್ ಇದೆ, ನಿಮ್ಮ ಏನು ಗೋಲ್ಸ್ ಇದೆ, ಎಷ್ಟು ಗೋಲ್ಸನ್ನು ನೀವು ಕ್ಲಿಯರ್ ಮಾಡಿದ್ದೀರಾ, ಎಷ್ಟು ಅಚೀವ್ಮೆಂಟ್ಸನ್ನು ಕ್ಲಿಯರ್ ಮಾಡಿದ್ದೀರಾ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದೆ. ಅಂದರೆ ನಿಮ್ಮನ್ನು ನೀವು ಆದಷ್ಟು ಖುಷಿಯಾಗಿ ಇರೋದಕ್ಕೆ ನಿಮ್ಮನ್ನು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಮದರ್ ಗಾಯ. ನೆಕ್ಸ್ಟ್ ಕಾರ್ಡ್, 3 of Cups. ಅಫ್ಕೋರ್ಸ್ ಇಲ್ಲಿ ಖುಷಿ ವಿಷಯಗಳು ಯಾವುದು ನಿಮ್ಗೆ ಖುಷಿ ಕೊಡುತ್ತೆ ನೋಡಿ ಅದನ್ನು ಮಾಡೋಕ್ಕೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೆಲೆಬ್ರೇಷನ್ ನಿಮಗೆ ಫ್ಯಾಮಿಲಿ ಜೊತೆ ಖುಷಿ ಕೊಡುತ್ತೋ, ಸೊ ಆದಷ್ಟು ಅವ್ರ ಜೊತೆ ನಿಮ್ಮ ಎನರ್ಜಿನ ಅವ್ರ ಜೊತೆ ಹಾಕಿ. ಅಂದರೆ ನಮಗೆಲ್ಲರಿಗೂ ಒಂದು ಸೋಲ್ ಫ್ಯಾಮಿಲಿ ಅಂತ ಇರುತ್ತೆ. ಓಕೆ, ಸೋಲ್ ಫ್ಯಾಮಿಲಿ ಅಂದ ತಕ್ಷಣ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಇರಬೇಕು ಅಂತ ಯಾವ ರೂಲ್ಸು ಇಲ್ಲ. ಸೋಲ್ ಫ್ಯಾಮಿಲಿ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಆಗಿರ್ತಾರೆ, ಅಂದರೆ ನಿಮ್ಮ ಹಿತ ಬಯಸುವವರು. ಓಕೆ, ನಿಮ್ಮ ಹಿತ ಬಯಸುವವರು. ಕೆಲವೊಮ್ಮೆ ನಮ್ಮ ಫ್ಯಾಮಿಲಿಯವರೇ ನಮಗೇನು ಬ್ಯಾಕ್ ಸ್ಟ್ಯಾಬ್ ಮಾಡುವವರು ಇರ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮನ್ನು ತುಂಬ ಮುಂದ್ಗಡೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಹಿಂದ್ಗಡೆ ಬೇಡದ್ದು ಮಾತಾಡ್ತಾರೆ. ಆ್ಯಂಡ್ ಬೇಡದ ವಿಷಯಗಳನ್ನು ಮಾತಾಡ್ತಾರೆ, ನಮಗೆ ಒಳ್ಳೇದು ಬಯಸೋದಿಲ್ಲ ನೋಡಿ. ಅದು ಏನು ಹೇಳ್ತಾರೆ ಅಂತ ಅವ್ರನ್ನ ಟಾಕ್ಸಿಕ್ ಪೀಪಲ್ ಅಂತ ಹೇಳ್ತಾರೆ. ಅವರು ನಮ್ಮ ಎನರ್ಜಿನ ಅವ್ರು ಹೀರ್ಕೊಳ್ಳುವಂಥವ್ರು. ಸೊ ಅವರನ್ನು ಆ ಥರ ಹೇಳ್ತೀವಿ. ಇಲ್ಲಿ 3 of Cups ನನಗೆ ಇದು ಸೆಲೆಬ್ರೇಷನ್ ಬಗ್ಗೆ ಕೂಡ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ನಾನಿಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ, ಆ ನ್ಯೂಸ್ ಇದೆ, ಈ ನ್ಯೂಸ್ ಇದೆ ಅಂತ ಯಾವುದು ಹೇಳೋದಿಲ್ಲ. ಇಲ್ಲಿ ನಾನು ಎನರ್ಜಿನ ರೀಡ್ ಮಾಡ್ತಾ ಇದ್ದೀನಿ, ಸೊ ಅದನ್ನೇ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಏನು ಅಂತಂದರೆ ನಿಮಗೆ ಯಾವುದು ಖುಷಿ ಕೊಡುತ್ತೋ ನೋಡಿ ಅದನ್ನು ಮಾಡಿ. ಆಪ್ಷನ್ ನಂಬರ್ 1. ಓಕೆ, ಆ್ಯಂಡ್ ಇದು ಸೋಲ್ ಫ್ಯಾಮಿಲಿ ಬಗ್ಗೆ ಕೂಡ ತಿಳಿಸುತ್ತೆ. ಇಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಹಿತ ಯಾರು ಬಯಸ್ತಾರೆ ನೋಡಿ ಅವ್ರ ಜೊತೆ ಹೆಚ್ಚು ಸಂಬಂಧನ ಬೆಳೆಸಿ. ಓಕೆ, ಅದು ಸ್ಟ್ರೇಂಜರ್ ಕೂಡ ಆಗಬಹುದು. ಕೆಲವೊಮ್ಮೆ ಸ್ಟ್ರೇಂಜರ್ ಕೂಡ ನಮಗೆ ಒಳ್ಳೆ ಆಪ್ತರು ಆಗ್ತಾರೆ ಅಲ್ವಾ. ನಿಮಗೆ ಗೊತ್ತಿದ್ದರೆ ನಾನು ಹೇಳ್ತಾ ಇರೋದು, ಕೆಲವರು ಸ್ಟ್ರೇಂಜರ್ ಕೂಡ ನಮಗೆ ತುಂಬ ಆಪ್ತರಾಗ್ತಾರೆ. ಬಿಕಾಸ್ ಅವರು ನಮಗೆ ಒಳ್ಳೆಯದನ್ನು ಬಯಸ್ತಾರೆ. ಸೊ ಅದಕ್ಕೋಸ್ಕರ ಸೋಲ್ ಫ್ಯಾಮಿಲಿ ಬಗ್ಗೆ ತಿಳಿಸ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ, ನಿಮ್ಮ ಒಳ್ಳೇದು ಯಾರು ಬಯಸ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಇವಾಗ ನೀವು ತುಂಬ ವರ್ಷದಿಂದ ಒಬ್ಬರ ಜೊತೆ ರಿಲೇಷನಲ್ಲಿದ್ದೀರಾ ಅಂದರೆ, ನಾನು ಇಲ್ಲಿ ಲವರ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಲೈಕ್ ಫ್ರೆಂಡ್ಸ್ ಕೂಡ ಅವ್ರ ಜೊತೆ ಇದ್ದರೆ ಅವ್ರು ನಿಮಗೆ ಹೇಳ್ತಾರೆ ಅಲ್ವಾ, ಇದು ಮಾಡಬೇಡ, ಹೀಗೆ ಮಾಡಬೇಡ, ಹಾಗಿದೆ ಅವರ ಒಪಿನಿಯನ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾರೆ ನೋಡಿ. ಅವರು ಟ್ರೂ ಫ್ರೆಂಡ್ಸ್. ಓಕೆ, ಅವ್ರ ಜೊತೆ ಹೆಚ್ಚು ನಿಮ್ಮ ಎನರ್ಜಿನ ಅವ್ರ ಜೊತೆ ಹಾಕಿ, ನಿಮ್ಮ ವರೀಸ್ ಏನಿದೆ ನೋಡಿ ಅವ್ರ ಜೊತೆ ಶೇರ್ ಮಾಡಿ. ಮೇ ಬಿ ಅವ್ರ ಕಡೆಯಿಂದ ನಿಮಗೆ ಮಾರ್ಗದರ್ಶನ ಸಿಗಬಹುದು. ಸೊ ಅಂತ ಅದನ್ನು ಇಲ್ಲಿ ತಿಳಿಸ್ತಾ ಇದೆ ನನಗಿಲ್ಲಿ. 7 of Cups. ಇಲ್ಲಿ ಏನು ಅಂತಂದರೆ ಕೆಲವರು ಹೇಗಿರ್ತಾರೆ ಅಂತಂದರೆ ಅವ್ರಿಗೆ ಇನ್ನೂ ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ. ಬೇರೆಯವ್ರ ಜೊತೆ ಅವಲಂಬನೆ ಮಾಡೋದು, ಭ್ರಮೆಯಲ್ಲಿ ಜೀವನ ಮಾಡೋದು, ಡ್ರೀಮಿಂಗ್, ಹಗಲು ಕನಸು ಕಾಣುವಂಥದ್ದು. ಸೊ ಅದು 7 of Cups ಬಗ್ಗೆ ತಿಳಿಸುತ್ತೆ. ಸೊ ಇದೇನು ಅಂತಂದರೆ ಆಪ್ಷನ್ಸ್ಗಳು ತುಂಬ ಇರಬಹುದು, ಬಟ್ ನಿಮ್ಗೆ ಇನ್ನೂ ಡಿಸಿಷನ್ ಮಾಡೋದಕ್ಕೆ ಬರ್ತಾ ಇಲ್ಲ. ಸೊ ಇಲ್ಲಿ ಮದರ್ ಗಾಯ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ನಿಮ್ಮದೇ ಆದ ಸ್ವಂತ ನಿರ್ಧಾರಗಳನ್ನು ನೀವು ತಗೊಳ್ಬೇಕು. ಬೇರೆಯವ್ರ ಜೊತೆನೂ ಅವಲಂಬನೆ ಆಗಿರಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು. ಈ ಎಲ್ಲ ವಿಷಯಗಳು ಹೇಗೆ ಗೊತ್ತಾ, ನಾವು ಸಣ್ಣ ಇರಬೇಕಾದ್ರೇ ಇದೆಲ್ಲ ಫಾಲೋ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಏನಕ್ಕೆ ಅಂತಂದರೆ ನಾವು ಡ್ರೆಸ್ ಆಗಿರ್ಬೋದು, ಒಂದು ಸ್ಕೂಲ್ ಚಾಯ್ಸ್ ಆಗಿರಬಹುದು, ಇಲ್ಲಾಂದರೆ ನಾವು ತಿನ್ನುವಂತಹ ತಿಂಡಿಗಳಾಗಿರ್ಬೋದು, ನಮಗೆಲ್ಲ ಮೊದಲೇ ನಮ್ಮ ತಂದೆ ತಾಯಿ ಚೂಸ್ ಮಾಡಿರ್ತಾರೆ, ನೀನು ಇದೇ ಸ್ಕೂಲಲ್ಲಿ ಕಲಿಬೇಕು, ನಮಗೆ ಆಯ್ಕೆ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಆಗ ಈ ಥರ ಎನರ್ಜೀಸ್ ಬರುತ್ತೆ. ಲೈಕ್ ನಮಗೆ ಆಯ್ಕೆ ಮಾಡೋಕ್ಕೆ ಬರೋದಿಲ್ಲ, ಆ್ಯಂಡ್ ಇನ್ನೊಬ್ಬರ ಜೊತೆ ನಾವು ಕೇಳಬೇಕಾಗುತ್ತೆ. ಸೊ ಈ ಸಣ್ಣ ವಿಷಯಗಳಿಗೆ ಯಾವಾಗಲೂ ನಿಮ್ಮದೇ ಆದಂತಹ ನಿರ್ಧಾರನ ನೀವು ತಗೊಳ್ಬೇಕು. ತಂದೆ ತಾಯಿ ಜೊತೆ ಕೂಡ ಅವಲಂಬನೆ ಆಗಿರಬಾರ್ದು, ನಿಮ್ಮ ನಿರ್ಧಾರಗಳು ಅವರ ಮೇಲೆ ಇರಬೇಕು. ಒಂದು ಡ್ರೆಸ್, ಕೆಲವ್ರು ನಾನು ನೋಡಿದ್ದೀನಿ, ಒಂದು ಸಣ್ಣ ಡ್ರೆಸ್ ತೊಗೊಳ್ಬೇಕು ಅಂತ ಅಂದರೂ ಕೂಡ ತಾಯಿಯಲ್ಲಿ ಕೇಳಬೇಕು, ಇದು ನನಗೆ ಸೂಟ್ ಆಗುತ್ತೋ ಇಲ್ವೋ ಅಂತ. ಅದು ನಿಮಗೆ ಗೊತ್ತಿರಬೇಕು, ಸೂಟ್ ಆಗುತ್ತೋ ಇಲ್ವೋ. ಸೂಟ್ ಆಗದಿದ್ದರೂ ಏನಾಯಿತು, ಟ್ರೈ ಮಾಡಿ ನೋಡಿ. ಓಕೆ, ಸೊ ಆ ಎನರ್ಜಿಲಿ ನಂಗೆ ಸಿಗ್ತಾ ಇದೆ. ಓಕೆ, 3 of Pentacles. ಅಫ್ಕೋರ್ಸ್ ಇಲ್ಲಿ ನೀವು 3 ಇದು ಮೈಂಡ್ ಬಾಡಿ ಸ್ಪಿರಿಟ್ ಬಗ್ಗೆ ತಿಳಿಸುತ್ತೆ. ಮೈಂಡ್ ಬಾಡಿ ಸ್ಪಿರಿಟ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಒಳ್ಳೆ ಜನರ ಜೊತೆ ಬೆರೆಯೋದಕ್ಕೆ ನಿಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಅಂದರೆ ಒಳ್ಳೆ ಸಂಗನ ಮಾಡೋದಕ್ಕೆ ತಿಳಿಸ್ತಾ ಇದ್ದಾರೆ. ಮೇ ಬಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನೋ ಸರಿ ಆಗದೇ ಏನೋ ಲೈಕ್ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಹಿಂದೆಯಿಂದ ನಿಮ್ಗೇನು ಮಾತಾಡ್ತಾರೆ ನಿಮಗೇನೆ ಗೊತ್ತಾಗೋದಿಲ್ಲ. ಸೊ ಅಂಥ ಎನರ್ಜಿ ಇಲ್ಲಿದೆ. ಸೊ ಹಾಗೆ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಳ್ಳೆ ಜನರ ಸಂಘವನ್ನು ಮಾಡಿ, ಹಾಗೆ ನಿಮ್ಮ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇರ್ಬೋದು ಅವ್ರ ಜೊತೆ ಶೇರ್ ಮಾಡಿ. ಮೇ ಬಿ ಅವರ ಕಡೆಯಿಂದ ನಿಮಗೇನಾದರೂ ಪ್ರೋತ್ಸಾಹ ಇಲ್ಲಂದರೆ ಮಾರ್ಗದರ್ಶನ ಕೂಡ ಸಿಗ್ಬೋದು. ಹಾಗೆ ಇದು ನೀವು ಜಾಬ್ ಬಗ್ಗೆ ಕೂಡ ತಿಳಿಸುತ್ತೆ. 3 ಆಫ್ ಪೆಂಟಿಕಲ್ಸ್. ಓಕೆ, 3 ಆಫ್ ಪೆಂಟಿಕಲ್ಸ್ ಜಾಬ್ ಬಗ್ಗೆ ಕೂಡ ಇಲ್ಲಿ ತಿಳಿಸುತ್ತೆ. ಆಪ್ಷನ್ಸ್ಗಳಿದೆ. ಮೇ ಬಿ ನಿಮ್ಮಲ್ಲಿ ತುಂಬ ಆಪ್ಷನ್ಸ್ ಇರಬಹುದು, ನಿಮಗೆ ಅದನ್ನ ಸರಿಯಾಗಿ ಚಾಯ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ಒಳ್ಳೆ ಜನರ ಸಂಘದಿಂದ ಕೇಳಿ. ಓಕೆ, ಕೆಲವರು ನಾವೇನು ಮಾಡ್ತೀವಿ, ಟಾಕ್ಸಿಕ್ ಪೀಪಲ್ ನಮ್ಮ ಜೊತೆ ಇರ್ತಾರೆ, ನಮ್ಗೆ ಗೊತ್ತಿರುತ್ತೆ ಅವ್ರು ನಮ್ಮ ಒಳ್ಳೇದು ಬಯಸೋದಿಲ್ಲ ಅಂತ, ಬಟ್ ಆದರೂ ನಾವು ಒಂದು ಅವರಲ್ಲಿ ಕೇಳ್ತೀವಿ, ಆಗ ಅವ್ರು ಬೇಡ ಅಂತ ಹೇಳ್ತಾರೆ ಅಲ್ವಾ. ನಿಮಗೇನು ಮನಸ್ಸಿದೆ ಅದನ್ನು ಮಾಡಿ. ಓಕೆ, ಆಪ್ಷನ್ ನಂಬರ್ 1 8 ಆಫ್ ಕಪ್ಸ್. ಎಸ್, ಇಲ್ಲಿ ಕಪ್ಸ್ ತುಂಬ ಇದೆ. ಇದು ಫೀಲಿಂಗ್ಸ್, ನಿಮ್ಮ ಎಮೋಷನ್ಸ್ ಬಗ್ಗೆ ತಿಳಿಸುತ್ತೆ. ಓಕೆ, ಯಾವುದು ನಿಮಗೆ ಸರ್ವೈವ್ ಆಗೋದಿಲ್ಲ ನೋಡಿ ಫ್ರೆಂಡ್ಸ್, ಅದನ್ನ ಬಿಟ್ಬಿಡಿ. ಯಾವುದೇ ಇರ್ಬೋದು, ರಿಲೇಷನ್ಶಿಪ್ ಇರಬಹುದು, ಯಾವುದೇ ರೀತಿಯಾದಂತಹ ಮನಸ್ಸಲ್ಲಿ ಗೊಂದಲ ಏನೇ ಇದ್ದರೂ ಕೂಡ, ಸೊ ಅದನ್ನು ಬಿಟ್ಬಿಡಿ. ಇಲ್ಲಿ ಸೂರ್ಯ ಮತ್ತು ಚಂದ್ರ ಎರಡೂ ಇದೆ. ಓಕೆ, ಸೂರ್ಯ ಮತ್ತು ಚಂದ್ರ ಎರಡೂ ಇದೆ. ನಿಮಗೆ ಯಾವುದು ಇಷ್ಟ ಇದೆ ನೋಡಿ ಅದನ್ನು ಚೂಸ್ ಮಾಡಿ. ಬಿಕಾಸ್ ಇಲ್ಲಿ 8 ಕಪ್ಸನ್ನು ಬಿಟ್ಟು ಹೋಗ್ತಾ ಇರೋದು. ಯಾವುದು ಸರ್ವೈವ್ ನಿಮ್ಗೆ ಆಗೋದಿಲ್ಲ ಬಿಟ್ಬಿಡಿ, ಅದು ನಿಮ್ಮ ಪಾಲಲ್ಲ ಅಂತ ಯೋಚನೆ ಮಾಡಿ. ಓಕೆ, ಲೈಕ್ ಅದು ರಿಲೇಷನ್ಶಿಪ್ ಆಗಿರಬಹುದು, ಏನೇ ಇರಬಹುದು. ಓಕೆ, ಅದು ನಿಮ್ಮ ಪಾಲಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಹೋಗಬೇಕಷ್ಟೇ. ಜೀವನ ಅಷ್ಟೇ. ಜೀವನ ಯಾವತ್ತು ನಾವು ಎನ್ಸ್ಕೊಂಡಾಗಿದೆಯಾ ಫ್ರೆಂಡ್ಸ್, ಇಲ್ವಲ್ಲ. ಸೊ ಎಸ್, ಈ ಅಫರ್ಮೇಷನ್ ನಿಮ್ಗೆ ತುಂಬ ಚೆನ್ನಾಗಿದೆ. ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹ್ಯಾಪಿ. ಸೊ ಎಸ್, ಅಫರ್ಮೇಷನ್ ನನಗೆ ನೆಮ್ಮದಿನೇ ಇಲ್ಲ, ನನಗೆ ಖುಷಿಯೇ ಇಲ್ಲ. ಯಾಕೆ ಆ ಥರ ಯೋಚನೆ ಮಾಡ್ತೀರಾ? ಅರ್ಧ ಜೀವನ ಪೂರ್ತಿ ಅದೇ ಯೋಚನೆ ಮಾಡಿ ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಗೊತ್ತಾ. ಅವರಲ್ಲಿ ಅದಿದೆ, ಅವರಲ್ಲಿದೆ, ಇವರು ಎಷ್ಟು ಚೆನ್ನಾಗಿದ್ದಾರಲ್ಲ. ಸೊ ಅರ್ಧ ಜೀವನ ಪೂರ್ತಿ ನಾವು ಅದರಲ್ಲೇ ಕಳ್ಕೊಡ್ತೀವಿ. ಅವ್ರ ಬಗ್ಗೆ ಹೇಳೋದು, ಇವ್ರ ಬಗ್ಗೆ ಹೇಳೋದು, ಅವ್ರ ಬಗ್ಗೆ ಕಮೆಂಟ್, ಇವ್ರ ಬಗ್ಗೆ ಕಮೆಂಟ್, ಗಾಸಿಪ್. ಸೊ ಇದೇ ಆಯಿತು ಅಲ್ವಾ. ಸೊ ಅದು 3 ಆಫ್ ಕಪ್ಸ್ ಗಾಸಿಪ್ ಬಗ್ಗೆ ಕೂಡ ತಿಳಿಸುತ್ತೆ. ಗಾಸಿಪ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಏನು ಬೇಕೋ ಅದನ್ನು ನೋಡಿ, ಮಿಕ್ಕಿದವ್ರದ್ದು ಆಮೇಲೆ ನೋಡುವಂತೆ. ಮೊದಲು ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಆಗಬೇಕು ಅಂತ ಇದೆಯೋ ನೋಡಿ, ಅದನ್ನು ನೋಡಿ. ಓಕೆ, ಆಪ್ಷನ್ ನಂಬರ್ 1. ಬ್ರೀದ್ ಇನ್, ಬ್ರೀದ್ ಔಟ್. ಇಲ್ಲಿ ಬ್ರೀದ್ ಇನ್, ಬ್ರೀದ್ ಔಟ್. ನಿಮಗೆ ಜಾಸ್ತಿ ಹೆಚ್ಚು ವರಿ ಆದಾಗ ಈ ಥರ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ನಿಮ್ಮ ಆ್ಯಂಗ್ಸೈಟಿ, ನಿಮ್ಮ ವರೀಸ್, ಆಮೇಲೆ ಏನೋ ಒಂಥರ ಭಯ, ಅದೆಲ್ಲ ಏನು ನೋಡಿ ಅದೆಲ್ಲ ಕಡಿಮೆ ಆಗುತ್ತೆ. ಎಕ್ಸಸೈಸ್ ಮಾಡಿ, ಬ್ರೀದ್ ಇನ್, ಬ್ರೀದ್ ಔಟ್ ಇದಿದೆಯಲ್ಲ, ಆ ಎಕ್ಸಸೈಸ್ ಮಾಡಿ. ಚಾನಲ್ದು ಮೆಸೇಜ್ ನೋಡೋಣ. ಹಾಗೆ ಇವತ್ತು ನನಗೆ ಚಾನಲ್ ಆದಂತಹ ಮೆಸೇಜ್ ಏನು ಅಂತಂದರೆ, ಕಂಫರ್ಟ್ ಝೋನ್. ನಿಮ್ಮ ಕಂಫರ್ಟ್ ಝೋನಿಂದ ಆದಷ್ಟು ಹೊರಗೆ ಬನ್ನಿ. ಓಕೆ, ಆಪ್ಷನ್ ನಂಬರ್ 1, ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಓಕೆ, ಕೆಲವರು ಕಂಫರ್ಟ್ ಝೋನ್ ಒಂದೇ ಇದರಲ್ಲಿರ್ತಾರೆ. ಸೊ ಅದೇ ಎನರ್ಜಿನೂ ವೇಸ್ಟ್ ಆಗುತ್ತಾ ಇರುತ್ತೆ. ಸೊ ಏನಾದರೂ ಹೊಸತು ಕೂಡ ಟ್ರೈ ಮಾಡಬೇಕು ಲೈಫಲ್ಲಿ ಯಾವಾಗಲೂ. ಗ್ರೀನ್ ತಾರ. ಓಕೆ, ಗ್ರೀನ್ ತಾರ ಮಂತ್ರ, ತೂತಾರೆ, ಅದೊಂದು ಮಂತ್ರ ಇದೆ, ಬೇಕಾದರೆ ನೀವು ನೋಡಬಹುದು. ಇದರಿಂದ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ನಾನು ಇದನ್ನ ಟ್ರೈ ಮಾಡಿಲ್ಲ. ನೀವು ಬೇಕಾದರೆ ಮಾಡಬಹುದು. ಗ್ರೀನ್ ತಾರ, ಗಾಯ ಎಲ್ಲ ಒಂದೇ ಥರ. ಫಿಯರ್ಲೆಸ್, ಐ ಆಮ್ ಫಿಯರ್ಲೆಸ್. ಸೊ ಅದೇ ನಾನು ಹೇಳ್ದಲ್ಲ, ಹೆದರಿಕೆ, ಅಂಜದೆ, ಯಾವುದೇ ಕೆಲಸನ ಅಂಜದೆ ಮಾಡಬೇಕು, ಹೆದರಿಕೆ ಇಲ್ಲದೆ ಮಾಡಬೇಕು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಬ್ರೀದ್ ಇನ್, ಬ್ರೀದ್ ಔಟ್ ಎಕ್ಸಸೈಸ್ ತುಂಬ ಚೆನ್ನಾಗಿದೆ. ಕೈಂಡ್. ಓಕೆ, ಇಲ್ಲಿ ಕೈಂಡ್, ಬಿಕಾಸ್ ನಿಮ್ಗೆ ಗೊತ್ತೇ ಇದೆ ಮದರ್ ಗಾಯ ಕೈಂಡ್, ಅವರಷ್ಟು ತಾಳ್ಮೆ, ಅಷ್ಟು ದಯ, ಅಷ್ಟು ಕರುಣೆ ಇದರಿಂದ ನಾವಿವತ್ತು ಇದ್ದೀವಿ ಅಲ್ವಾ. ಪ್ರಕೃತಿ ವಿಕೋಪ ಆದಾಗ ನಾವು ಏನೆಲ್ಲ ಮಾಡ್ತೀವಿ ಅಲ್ವಾ. ಹಾಗಾದರೆ ನಾವು ಜನರು ಈ ಭೂಮಿಯಲ್ಲಿ ಏನೆಲ್ಲ ಮಾಡ್ತೀವಿ, ಹಾಗಾದರೆ ಅವರು ಹೇಗೆ ಸಹಿಸ್ಕೊಂಡಿರಬಹುದು ಅಲ್ಲ. ಸೌಂಡ್ ಆಫ್ ಸೈಲೆನ್ಸ್, ಇದು ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ.
ಅಂದರೆ ಇದು ನಿಮ್ಮ ಮನಸ್ಸಲ್ಲಿರುವಂತಹ ಗೊಂದಲ ಏನಿದೆ ನೋಡಿ, ಅದನ್ನ ನೀವು ಕಟ್ಔಟ್ ಮಾಡಬೇಕು. ಪ್ರೆಗ್ನೆನ್ಸಿ, ಸೊ 3 ಆಫ್ ಕಪ್ಸ್ ಅದರ ಬಗ್ಗೆ ಕೂಡ ತಿಳಿಸುತ್ತೆ, ಪ್ರೆಗ್ನೆನ್ಸಿ ಬಗ್ಗೆ. ಸೊ ಇಲ್ಲಿ ಕೆಲವರು ಪ್ರೆಗ್ನೆಂಟ್ ಕೂಡ ಆಗಬಹುದು, ತುಂಬ ದಿವಸದಿಂದ ಟ್ರೈ ಮಾಡ್ತಾ ಇದ್ರೆ. ಲೆಟ್ ಗೋ, ಸೊ 8 ಆಫ್ ಕಪ್ಸ್ ಲೆಟ್ ಗೋ ಬಗ್ಗೆನೇ ತಿಳಿಸುತ್ತೆ. ಪಾಸ್ಟ್, ಪಾಸ್ಟು ಬೇಡ ನಮಗೆ, ಫ್ಯೂಚರ್ ಬೇಡ, ಪ್ರೆಸೆಂಟಲ್ಲಿ ಇರೋದಕ್ಕೆ ಕಲಿಬೇಕು. ಕಾಮ್ ಯುವರ್ ಮೈಂಡ್, ಅಫ್ಕೋರ್ಸ್ ನೀವು ತುಂಬ ಮಾತಾಡ್ತೀರಂತ ಅನಿಸುತ್ತೆ. ಲೈಕ್ ನಿಮ್ಮ ಮನಸ್ಸಲ್ಲಿ ತುಂಬ ರೀತಿಯಂತಹ ಕ್ವಶನ್ಸ್ ಇರಬಹುದು. ನಮಗೇ ಯಾಕೆ ಈ ಥರ ಆಗುತ್ತೆ, ಬೇರೆಯವ್ರಿಗೆ ಯಾಕೆ ಈ ಥರ ಆಗೋದಿಲ್ಲ. ಸೊ ಒಂದು ಮಾತಿದೆನೋ, ಒಳ್ಳೆಯವ್ರಿಗೆ ಯಾವಾಗಲೂ ಯಾಕೆ ಈ ಥರ ಆಗುತ್ತೆ, ಆ ಥರ ಆಗುತ್ತೆ. ಬಿಕಾಸ್ ನಿಮ್ಮಲ್ಲಿ ಆ ಒಂದು ಶಕ್ತಿ ಇದೆ, ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಹಾಗೆ ಆಗುತ್ತೆ. ಯಾಕೆ ಅಂತಂದರೆ ಪಾಠನ ಕಲೀರಿ. ನೀವು ಇನ್ನೊಬ್ರಿಗಾಗಿರುವಂಥವ್ರು, ಅಂದರೆ ಇನ್ನೊಬ್ರಿಗೂ ನೀವು ಕಲಿತ ಪಾಠನ ನೀವು ಇನ್ನೊಬ್ಬರಿಗೆ ಶೇರ್ ಮಾಡುವಂಥದ್ದು, ಅಂದರೆ ಇನ್ನೊಬ್ಬರ ಲೈಫನ್ನು ನೀವು ಬೆಳಕು ತಗೊಂಡು ಬರುವಂಥವ್ರು. ಸೊ ಅಂಥವ್ರಿಗೆ ಯಾವಾಗಲೂ ಇದೇ ಥರದ ಕಷ್ಟಗಳು ನೋಡೋಕ್ಕೆ ಸಿಗುತ್ತೆ. ಆರ್ಕೇಂಜಲ್ ಮೈಕಲ್, ಓಕೆ, ಇವತ್ತು ಸೆಕೆಂಡ್ ಆಪ್ಷನ್ಸ್ ಆರ್ಕೇಂಜಲ್ ಮೈಕಲ್ ಬಗ್ಗೆನೇ ಇದೆ. ಸೊ ನೀವು ಆರ್ಕೇಂಜಲ್ ಮೈಕಲ್ ಜೊತೆ ವರ್ಕ್ ಮಾಡಬಹುದು, ಆರ್ಕೇಂಜಲ್ ಮೈಕಲನ್ನು ಕರಿಬೋದು. ಆರ್ಕೇಂಜಲ್ ಮೈಕಲ್ ಪ್ರೊಟೆಕ್ಷನಿಗೆ ಆರ್ಕೇಂಜಲಲ್ಲಿ ಮೇಯ್ನ್ ಅಂತಂದರೆ ಆರ್ಕೇಂಜಲ್ ಮೈಕಲ್, ಒನ್ ಆಫ್ ಮೈ ಫೇವ್ರೆಟ್ ಏಂಜಲ್. ವೀಲ್ ಆಫ್ ಫಾರ್ಚೂನ್, ಓಕೆ, ಇಲ್ಲಿ ಲಕ್ ಬಗ್ಗೆ ಇದೆ. ಗುಡ್ ಲಕ್ ಬಗ್ಗೆ, ನಿಮ್ಮ ಫೇಟ್, ನಿಮ್ಮ ಲಕ್ ಚೇಂಜ್ ಆಗುವಂತಹ ಲಕ್ಷಣಗಳು ಇದೆ. ವೀಲ್ ಆಫ್ ಫಾರ್ಚೂನ್, ಓಕೆ, ವೀಲ್ ಆಫ್ ಫಾರ್ಚೂನ್, ನಿಮ್ಮ ಮನಸ್ಸಿಗೆ ನೀವು ಎಷ್ಟು ರೆಸ್ಟ್ ಕೊಡ್ತೀರಾ ನೋಡಿ. ವೀಲ್ ಆಫ್ ಫಾರ್ಚೂನ್, ವೀಲ್ ತಿರುಗ್ತಾನೆ ಇರುತ್ತೆ. ಸೊ ಅದರಲ್ಲಿ ಒಂದೊಂದು ಪಾಯಿಂಟ್ಸ್, ಅಂದರೆ ಲೈಕ್ ಒಂದೊಂದು ಲಕ್ ನಿಮ್ಮದಾಗುತ್ತೆ. ಓಕೆ, ವೀಲ್ ಆಫ್ ಫಾರ್ಚೂನ್ ಅದರ ಬಗ್ಗೆ ಹೇಳುತ್ತೆ. ಗುಡ್ ಲಕ್ ಬಗ್ಗೆ ತಿಳಿಸುತ್ತೆ. ಇದು ಲಾಟ್ರಿ ವಿನ್ನಿಂಗ್ ಎಲ್ಲ ಇದೆ ಅಲ್ವಾ, ಸೊ ಅದರ ಬಗ್ಗೆ ತಿಳಿಸುತ್ತೆ. ವೀಲ್ ಆಫ್ ಫಾರ್ಚೂನ್, ನಿಮ್ಮ ಲಕ್ ಚೇಂಜ್ ಆಗ್ಬೋದು. ಆ್ಯಂಡ್ ಇದು ಹಣೆ ಬರಹ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ಇದೊಂದು ಕಾಲಚಕ್ರ. ಓಕೆ, ಕಾಲಚಕ್ರ ಅಂದರೆ ಒಂದು ಸೈಕಲ್ ಅಂದರೆ ತಿರುಗ್ತಾನೆ ಇರುತ್ತೆ, ಒಂದೇ ಕಡೆಯಲ್ಲಿ ನಿಲ್ಲೋದಿಲ್ಲ. ಸೊ ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಎಕ್ಸ್ಪ್ಲನೇಷನ್, ಆಫ್ಕೋರ್ಸ್ ನಿಮ್ಮ ಫೀಲಿಂಗ್, ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದನ್ನ ಎಕ್ಸ್ಪ್ಲೈನ್ ಮಾಡಿ ಬೇರೆಯವ್ರ ಜೊತೆ. ಅದು ಆಗಿಲ್ಲ ಅಂತಂದರೆ ಜರ್ನಲ್ ಮಾಡಿ, ನಿಮಗೆ ತುಂಬ ಒಳ್ಳೆಯದು. ಏಂಜಲ್ಸ್, ಓಕೆ, ನಿಮಗೆ ಏಂಜಲ್ಸ್ ಜೊತೆ ವರ್ಕ್ ಮಾಡ್ಬೋದು. ಏಂಜಲ್ಸ್, ನಿಮ್ಮ ಗಾರ್ಡಿಯನ್ ಏಂಜಲ್ಸ್, ಆರ್ಕ್ ಏಂಜಲ್ಸ್, ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ, ಏಂಜಲ್ಸ್ ಬಗ್ಗೆ. ಓಕೆ, ಬ್ರೈಟ್ ಸೈಡ್, 8 ಆಫ್ ಕಪ್ಸ್, ಬ್ರೈಟ್ ಸೈಡಿಗೆ ಹೋಗಬೇಕು ನೀವು, ಲೈಟ್ ಇರುವಂತಹ ಸೈಡಿಗೆ. ಓಕೆ, ಬ್ರೈಟ್, ಇಲ್ಲಾಂದರೆ ಬ್ರೈಟ್ ಸೈಡ್ ಚಾನಲ್ ಇದೆ, ಅದನ್ನು ಕೂಡ ನೋಡ್ಬೋದು. ಅದರಿಂದ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗ್ಬಹುದು. ಸೊ ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟವಾಗಿರಬಹುದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಆಪ್ಷನ್ ನಂಬರ್ 2, ಯಾರೋ ಆರ್ಕೇಂಜಲ್ ಮೈಕಲನ್ನು ಚೂಸ್ ಮಾಡಿದ್ದೀರಾ. ಸೊ ನೋಡೋಣ ಮದರ್ ಗಾಯ ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅಂತ. ಆ್ಯಕ್ಚುಲಿ ನನಗೆ ಪ್ರಾಪ್ಸ್ ಏನಿದೆ ನೋಡಿ, ಅದು ಹೊರಗಡೆಯಿಂದ ತೊಗೊಳ್ಬೇಕು ಅಂತ ಇದೆ. ಬಟ್ ಈ ಮಕ್ಕಳಿದ್ದಾರೆ ಅಲ್ವಾ, ಸೊ ನಾನು ಹೋದರೆ ಅವರು ಕೂಡ ನನ್ನ ಹಿಂದೆ ಬರ್ತಾರೆ. ಅದಕ್ಕೋಸ್ಕರ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ. ಇಲ್ಲಾಂದರೆ ಮದರ್ ಗಾಯ, ಮದರ್ ನೇಚರಿಂದ ನನಗೇನಾದರೂ ತೊಗೊಳ್ಬೇಕು ಅಂತ ಇತ್ತು. ಸೊ ಅದಕ್ಕೋಸ್ಕರ ನಾನು ಈ ಸ್ಟೋನ್ನ ಯೂಸ್ ಮಾಡಿದ್ದೀನಿ. ಸೊ ಎನಿವೇಸ್ ಬನ್ನಿ ನೋಡೋಣ. ಆರ್ಕೇಂಜಲ್ ಮೈಕಲ್, ಸೊ ನೀವು ಆರ್ಕೇಂಜಲ್ ಮೈಕಲ್ ಜೊತೆ ವರ್ಕ್ ಮಾಡ್ಬೋದು. ಆರ್ಕೇಂಜಲ್ ಮೈಕಲ್ನ ಪ್ರೊಟೆಕ್ಷನ್ಗೆ ಕರಿಬೋದು, ಬಿಕಾಸ್ ಆರ್ಕೇಂಜಲ್ ಮೈಕಲ್ ಪ್ರೊಟೆಕ್ಷನ್ ಬಗ್ಗೆ ತಿಳಿಸುತ್ತೆ. ಹಾಗೆ ನಿಮಗೇನಾದರೂ ಅನಿಸಿದೇನೋ ನೆಗೆಟಿವ್ ಎನರ್ಜಿ ಬಂದಿದೆ, ನೆಗೆಟಿವ್ ಎನರ್ಜಿಯಿಂದ ನನ್ನ ಎನರ್ಜಿ ಡ್ರೈನ್ ಆಗಿದೆ ಅಂತಂದರೆ ಆರ್ಕೇಂಜಲ್ ಮೈಕಲನ್ನು ನೀವು ಖಂಡಿತವಾಗ್ಲೂ ಕರಿಬೋದು. ಸೊ ಬನ್ನಿ, ನಿಮ್ಮ ಮದರ್ ಗಾಯ ನಿಮ್ಗೇನು ಹೇಳ್ತಾರೆ ಅನ್ನೋದನ್ನು. ಆಪ್ಷನ್ ನಂಬರ್ 2, ಮದರ್ ಗಾಯ. Four of Cups, ಕಂಫರ್ಟ್ ಝೋನ್. ನನಗೆ ಇವತ್ತು ಬೆಳಿಗ್ಗೆ ಅದೇ ಚಾನಲ್ ಆಗಿರೋದು, ಕಂಫರ್ಟ್ ಝೋನ್ ಆ್ಯಂಡ್ ನಿಮಗೆ ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಆದರೆ, ಬೇರೆಯವ್ರ ಜೊತೆ ಮಾತಾಡಬೇಕು, ನಿಮ್ಮ ಫೀಲಿಂಗ್ಸ್ನ ವ್ಯಕ್ತಪಡಿಸಬೇಕು ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಆಪ್ಷನ್ ನಂಬರ್ 2, ಓಕೆ, ಬೇರೆಯವ್ರ ಜೊತೆ ನೀವು ಮಾತಾಡಬೇಕು, ಹೇಳಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಮಾತಾಡ್ಬೋದು ನೀವು. ಓಕೆ, 4 ಆಫ್ ಕಪ್ಸ್ ಅದರ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಆಫರ್ ಬಗ್ಗೆ ಕೂಡ ತಿಳಿಸುತ್ತೆ. ಐ ಥಿಂಕ್ ಕೆಲವೊಬ್ಬರು ಇಲ್ಲಿ ಆಫರ್ನ
ಮಿಸ್ ಮಾಡಿರಬಹುದು ಅಂತ ಅನಿಸ್ತಾ ಇದೆ ನನಗೆ. ಮಿಸ್ ಆಪರ್ಚುನಿಟೀಸ್ ಕೂಡ ನನಗೆ ಇಲ್ಲಿ ಕಾಣ್ತಾ ಇದೆ. ಹಾಗೆ ಇಲ್ಲಿ ಏನು ಅಂತಂದರೆ ನಿಮಗೆ ಏನಿದೆ ನೋಡಿ ಅದರಲ್ಲಿ ಖುಷಿ ಪಡೀರಿ. ಓಕೆ, ನಿಮಗೆ ಏನು ನಿಮ್ಮಲ್ಲಿ ಏನಿದೆ ನೋಡಿ ಅದರಿಂದ ಖುಷಿ ಪಡಿ, ಅದಕ್ಕೆ ಕೃತಜ್ಞತರಾಗಿರಿ, ಗ್ರೇಟ್ಫುಲ್ ಆಗಿರಿ. ಸೊ ಇಲ್ಲಿ ಇವನಿಗೆ ಇಲ್ಲಿ ದೇವರು ಆಫರ್ ಮಾಡ್ತಾ ಇದ್ದಾರೆ, ತಗೋ ನಾನೊಂದು ಕಪ್ ಕೊಡ್ತಾ ಇದ್ದೀನಿ. ಸೊ 3 ಕಪ್ ಸೇರಿದಾಗ ಇನ್ನೊಂದು ಕಪ್ ಸೇರಿದಾಗ 4 ಆಗುತ್ತೆ. ಸೊ ತಗೋ, ಅವನು ನನಗೆ ಬೇಡ ಅಂತ ಕೈಕಟ್ಟಿ ಕೂತ್ಕೊಂಡಿದ್ದಾನೆ. ಸೊ ಕೈಕಟ್ಟಿ ಕೂರೋದ್ರಿಂದ ಏನಾಗುತ್ತೆ ಹೇಳಿ? ಏನೂ ಸಿಗೋದಿಲ್ಲ ಅಲ್ವಾ? ಕೈಕಟ್ಟಿ ಕೂರೋದ್ರಿಂದ ಏನೂ ಆಗೋದಿಲ್ಲ. ಸೊ ಏನಾದರೂ ನಾವು ಒಂದು ನಿರ್ಧಾರನ ತಗೊಳ್ಬೇಕು ಅಂತಂದರೆ ಅಲ್ಲಿ ನಮಗೆ ಆ್ಯಕ್ಷನ್ ಬೇಕೇ ಬೇಕು. ಓಕೆ, ತನ್ನಷ್ಟಕ್ಕೆ ತಾನೇ ಎಲ್ಲನೂ ಆಗೋದಿಲ್ಲ. ಹಾರ್ಡ್ ವರ್ಕ್ ಬೇಕೇ ಬೇಕು. ನಿಮಗೆ ಕೆಲಸ ಬೇಕು ಅಂತಂದರೆ ನೀವು 4-5 ಜನ ಜೊತೆ ಹೇಳಬೇಕಾಗುತ್ತೆ, ಬೇರೆಯವ್ರ ಜೊತೆ ಹೇಳಬೇಕಾಗುತ್ತೆ, ನೀವು ರೆಸ್ಯೂಮ್ ಮಾಡಬೇಕಾಗುತ್ತೆ. ಸೊ ದೇರ್ ಈಸ್ ಮಚ್ ಮೋರ್, ತುಂಬ ಇದೆ. ನೀವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಕೆಲವರಿಗೆ ಹೇಳ್ತಾ ಇದ್ದಾರೆ ಏನು ಅಂತಂದರೆ ನಿಮ್ಮ ಮನಸ್ಸಿಗೆ ನಿಮ್ಮ ಮೈಂಡಿಗೆ ಇಲ್ಲಿ ನೀವು ಮೆಡಿಟೇಷನ್ ಮಾಡಬೇಕಾಗುತ್ತೆ. 4 ಆಫ್ ಕಪ್ಸ್ ಯಾವಾಗಲೂ ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ. ಕಾಮ್ ಯುವರ್ ಸೆಲ್ಫ್, ಇದು ಕಾಮ್ ಬಗ್ಗೆ ತಿಳಿಸುತ್ತೆ 4 ಆಫ್ ಕಪ್ಸ್. ಆ್ಯಂಡ್ ಇಲ್ಲಿ ಮೋಡದ ಒಳಗಡೆಯಿಂದ ಕೈ ದೇವರಿಗೆ ಮಾತ್ರ ಸಾಧ್ಯ ಕೊಡೋದಕ್ಕೆ ಅಲ್ವಾ, ಮಾನವನಿಗಂತೂ ಆಗೋದಿಲ್ಲ. ಸೊ ಇಲ್ಲಿ ನಿಮಗೆ ಆಫರ್ ಮಾಡ್ತಾ ಇದ್ದಾರೆ, ಮದರ್ ಗಾಯಿಂದ ಆಫರ್ ಇದೆ ನಿಮಗೆ. ಆ ಆಫರ್ ಏನು ಅಂತಂದರೆ ನೀವು ಹುಡುಕಬೇಕು, ನೀವು ಎಫರ್ಟ್ ಆಗಬೇಕಾಗುತ್ತೆ. ಓಕೆ, ನೀವು ಎಫರ್ಟ್ ಆಗಬೇಕು. ನಿಮಗೆ ಮೆಡಿಟೇಷನ್ಸ್. ಸೊ ಆಫರ್ ಏನು ಬರುತ್ತೆ ನೋಡಿ ಅದನ್ನೆಲ್ಲೂ ಮಿಸ್ ಮಾಡಬೇಡಿ. ಸಣ್ಣದಾಗಿರಬಹುದು ಆಫರ್, ಇಲ್ಲಾಂದರೆ ದೊಡ್ಡ ಮಟ್ಟ ಆಫರ್ ಕೂಡ ಆಗಿರಬಹುದು. ಸೊ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಲಿಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ನಿಮಗೆ. ಓಕೆ, 4 ಆಫ್ ಕಪ್ಸ್, ವೀಲ್ ಆಫ್ ಫಾರ್ಚೂನ್, ಲಕ್. ಓಕೆ, ನಾನು ಇವಾಗ ಅದ್ರ ಬಗ್ಗೆನೇ ನಂಗೆ ಚಾನಲ್ ಆಯಿತು ಗುಡ್ ಲಕ್ ಅಂತ ಹೇಳಿಬಿಟ್ಟು. ಬಟ್ ಎಸ್, ನಾನು ಮಧ್ಯದಲ್ಲಿ ಲಾಸ್ಟ್ ಅದೇ ಗುಡ್ ಲಕ್, ವೀಲ್ ಆಫ್ ಫಾರ್ಚೂನ್ ಗುಡ್ ಲಕ್ ಬಗ್ಗೆ ತಿಳಿಸ್ತಾ ಇದೆ. ನಿಮ್ಮ ಲಕ್ ಚೇಂಜ್ ಆಗ್ಬೋದು. ಒಂದು ವೇಳೆ ನೀವು ಈವರೆಗೆ ಬಂದಂತಹ ಕೆಲವರಿಗೆ ಏನು ಗೊತ್ತಾ, ಹೆದರಿಕೆಯಿಂದ ಕೆಲವೊಂದು ಜಾಬನ್ನು ಮಿಸ್ ಮಾಡ್ತಾರೆ. ಬೇಡ ಅವರು ಅಲ್ಲಿ ಹಾಗಿದೆ ಅಲ್ಲಿ ಹೀಗೆ ಅಂತಂದರೆ ನಾವು ಮೊದಲೇ ಹಗಲು ಕನಸು ಕಾಣೋದು, ಅಂದರೆ ನಾವು ಮೊದಲೇ ಅದನ್ನ ಒಂದು ಇಮ್ಯಾಜಿನ್ ಮಾಡಿರ್ತೀವಿ. 7 ಆಫ್ ಕಪ್ಸ್ ಎನರ್ಜಿಯಲ್ಲಿ ಇರ್ತೀವಿ ಅಂತಂದರೆ ಭ್ರಮೆಯಲ್ಲಿ ಯಾವತ್ತೂ ಜೀವನನ ಮಾಡಬೇಡಿ. ಆಪ್ಷನ್ ನಂಬರ್ 2 ನೋಡಿ, ಈ ಥರ ನಿಮಗೆ ಆಪರ್ಚುನಿಟೀಸ್ ಬಂದಾಗ ನಿಮ್ಮ ಲಕ್ ಏನಿದೆ ನೋಡಿ ಇದು ಕಂಪ್ಲೀಟ್ಲಿ ಆಗಿ ಚೇಂಜ್ ಆಗುತ್ತೆ. ಓಕೆ, ವೀಲ್ ಆಫ್ ಫಾರ್ಚೂನ್ 1 ವರ್ಷದ ಅವಧಿಯನ್ನು ತೋರಿಸುತ್ತೆ ನನಗೆ. ಓಕೆ, ವೀಲ್ ಆಫ್ ಫಾರ್ಚೂನ್ ನನಗೆ 1 ವರ್ಷದ ಅವಧಿಯನ್ನು ತೋರಿಸುತ್ತೆ ಇಲ್ಲಿ. ಸೊ ಏನೇ ಕೆಲಸ ಇದ್ದರೆ ನೋಡಿ ಅದು 1 ವರ್ಷದೊಳಗೆ ಆದಷ್ಟು ಬೇಗ ಮಾಡಿ. ಏನಾದರೂ ನಿಮಗೆ ಆಪರ್ಚುನಿಟಿ ಇದೆ ಅಂತಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಆಪ್ಷನ್ ನಂಬರ್ 2 ಅದನ್ನ ಹಾಗೇ ಬಿಡಬೇಡಿ. ಓಕೆ, ಕಿಂಗ್ ಆಫ್ ಸೋರ್ಡ್ಸ್. ಕಿಂಗ್ ಆಫ್ ಸೋರ್ಡ್ಸ್, ನೀವು ತುಂಬ ಬುದ್ಧಿವಂತರು. ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ, ಬಟ್ ನೀವು ಯೂಸ್ ಮಾಡೋದಿಲ್ಲ ಅಷ್ಟೇ. ಓಕೆ, ಬೇಗ ಸಿಟ್ಟು ಬರುತ್ತೆ ನಿಮಗೆ, ಹಾರ್ಷಾಗಿ ಮಾತಾಡ್ತೀರಾ. ಸೊ ಆ ಥರ ಮಾಡಬೇಡಿ. ಓಕೆ, ಇಂಟೆಲಿಜೆಂಟ್ ನಿಮ್ಮ ಬುದ್ಧಿವಂತಿಕೆ ಇದೆಯಲ್ಲ ಅದನ್ನ ಯೂಸ್ ಮಾಡಿ. ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಏನು ಹೇಳ್ತಾರೆ, ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿಯಿರಿ. ಆ್ಯಂಡ್ ಕೆಲವೊಮ್ಮೆ ನಾವು ಮಾತಾಡ್ತೀವಿ ಕಠೋರವಾಗಿ. ಸೊ ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ. ಕಿಂಗ್ ಆಫ್ ಸೋರ್ಡ್ಸ್ ಅದರ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಒಂದು ಮೇಲ್ ಬಗ್ಗೆ ಕೂಡ, ಒಂದು ವ್ಯಕ್ತಿ ಬಗ್ಗೆ ಕೂಡ ತಿಳಿಸುತ್ತೆ ಕಿಂಗ್ ಆಫ್ ಸೋರ್ಡ್ಸ್. ಸೊ ನಿಮ್ಮ ಮನೆಯಲ್ಲಿ ಒಬ್ಬರು ದೊಡ್ಡವರಿದ್ದರೆ ಅವರಿಗೆ ಆದಷ್ಟು ಗೌರವ ಕೊಡೋದನ್ನು ಮರಿಬೇಡಿ. ಓಕೆ, ಆಪ್ಷನ್ ನಂಬರ್ 2 ಮೆಜಿಷಿಯನ್. ನಾನು ಇವಾಗಷ್ಟೇ ಹೇಳ್ದೆ, ನಾಲೆಡ್ಜ್, ಇಂಟೆಲಿಜೆಂಟ್, ವಿಸ್ಡಮ್ ಎಲ್ಲನೂ ಇದೆ ನಿಮ್ಮಲ್ಲಿ. ಮತ್ತು ಯಾಕೆ ನೀವು ಅದನ್ನ ಯೂಸ್ ಮಾಡ್ತಾ ಇಲ್ಲ? ಆಪ್ಷನ್ ನಂಬರ್ 2 ನೀವು ತುಂಬ ಬುದ್ಧಿವಂತರದು. ಮೆಜಿಷಿಯನ್ ಮೆಜಿಷಿಯನ್ಗೆ ಯಾವತ್ತು ಯಾರು ಹೇಳಬೇಕಾಗಿಲ್ಲ ನೀನು ಇದೇ ಥರ ಮ್ಯಾಜಿಕ್ ಮಾಡಬೇಕು, ಈ ಥರ ಮ್ಯಾಜಿಕ್ ಮಾಡಬೇಕು ಅಂತ. ಬಿಕಾಸ್ ದ ಮೆಜಿಷಿಯನ್ಗೆ ಮೊದಲೇ ಗೊತ್ತಿದೆ ಸ್ಟೇಜಲ್ಲಿ ಹೋಗಿ ನಾನು ಯಾವ ಥರ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ. ಸೊ ಅಂಥ ಎನರ್ಜಿಯವರು ಈ ಒಂದು ಕಾರ್ಡ್ನ ಪಿಕ್ ಮಾಡಿದರೆ ನಿಮ್ಮಲ್ಲಿ ಆ ಒಂದು ಪೊಟೆನ್ಷಿಯಲ್ ಇದೆ, ಆ ಸಾಮರ್ಥ್ಯ ಇದೆ. ಮತ್ತು ಯಾಕೆ ಯೂಸ್ ಮಾಡ್ತಾ ಇಲ್ಲ? ಆಪ್ಷನ್ ನಂಬರ್ 2 ಯಾಕೆ ಮಾಡ್ತಾ ಇಲ್ಲ? ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಆದಷ್ಟು. ಆಪ್ಷನ್ ನಂಬರ್ 2 ನಿಮ್ಮಲ್ಲಿ ಎಲ್ಲ ಸಾಮರ್ಥ್ಯ ಇದೆ. ನಾವು ಒಂದು ಮೊದಲ ಹೆಜ್ಜೆ ನಾವು ಇಟ್ಟಾಗ ಮತ್ತು ಎಲ್ಲನೂ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನಾವು ಇಡಬೇಕು ಮೊದಲ ಹೆಜ್ಜೆ, ನಾವು ಇಡಬೇಕು. ಬೇರೆ ಯಾರೂ ನಮಗೆ
ಪುಷ್ ಮಾಡೋದಿಲ್ಲ. ಮೊದಲು ಅಂದ್ಕೊಂಡದ್ದು ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗುತ್ತೆ. ಬಿಕಾಸ್ ದ ಮ್ಯಾಜಿಷಿಯನ್ ಮ್ಯಾನಿಫೆಸ್ಟ್ ಬಗ್ಗೆ ತಿಳಿಸುತ್ತೆ. ಇದೆಲ್ಲ ಆಗಬೇಕು ಅಂತಂದರೆ ನಿಮ್ಮ ಹಾರ್ಡ್ ವರ್ಕ್ ಅಗತ್ಯ ಇದೆ. ಏನು ಆಫರ್ ಬರುತ್ತೆ ನೋಡಿ, ನಿಮ್ಮ ಕಂಫರ್ಟ್ ಝೋನಿಂದ ನೀವು ಹೊರಗೆ ಬರಬೇಕು. ಮೊದಲ ಹೆಜ್ಜೆನ ಇಡಬೇಕಾಗುತ್ತೆ, ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ ಇನ್ನೊಬ್ಬರ ಜೊತೆ. ಆ್ಯಂಡ್ ನಿಮ್ಮ ಇಂಟೆಲಿಜೆಂಟ್ ಆ ವಿಸ್ಡಮ್ ಏನಿದೆ ನೋಡಿ ಅದನ್ನ ಯೂಸ್ ಮಾಡಿ. ದ ಮೆಜಿಷಿಯನಲ್ಲಿ ನೀವೆಲ್ಲ ರಿಸೋರ್ಸ್ಗಳನ್ನು ನೋಡ್ಬೋದು. ಪ್ಯಾಂಟಿಕಲ್ಸ್ ಇದೆ, ಕಾಪ್ಸ್ ಇದೆ, ಸೋರ್ಸ್ ಇದೆ, ವಾನ್ಸ್ ಇದೆ, ಎಲ್ಲನೂ ಇದೆ ಅಲ್ವಾ. ಓಕೆ, 2 ಆಫ್ ಪೆಂಟಿಕಲ್ ಬ್ಯಾಲೆನ್ಸ್. ಸೊ 2 ಆಫ್ ಪೆಂಟಿಕಲ್ಸ್ ಇಲ್ಲಿ ಬ್ಯಾಲೆನ್ಸ್ ಬಗ್ಗೆ ತಿಳಿಸ್ತಾ ಇದೆ. ಬ್ಯಾಲೆನ್ಸ್, ಓಕೆ, ಲೈಫಲ್ಲಿ ಯಾವಾಗಲೂ ಬ್ಯಾಲೆನ್ಸ್ ಇರಬೇಕು. ಅಂದರೆ ಏನು ಗೊತ್ತಾ, ನಾವು ಹೇಗಿರ್ತೀವಿ ಅಂತಂದರೆ ಕೆಲವೊಮ್ಮೆ ಎರಡೆರಡು ಆಪ್ಷನ್ಗಳನ್ನು ಇಟ್ಕೊಂಡು ಏನೋ ಆಟ ಆಡ್ತಾ ಇರ್ತಿದ್ರೆ, ಇದನ್ನು ಚೂಸ್ ಮಾಡಲ್ಲ, ಇದನ್ನು ಚೂಸ್ ಮಾಡಲ್ಲ, ಇದನ್ನು ಚೂಸ್ ಮಾಡಲ್ಲ, ಇದನ್ನು ಚೂಸ್ ಮಾಡಿದಾಗ ನಮ್ಗೆ ಅನಿಸುತ್ತೆ, ಅಯ್ಯೋ ನಾನು ಯಾಕೆ ಇದನ್ನು ಚೂಸ್ ಮಾಡಿದೆ, ಅದನ್ನು ಚೂಸ್ ಮಾಡಬೇಕಿತ್ತು ಅಂತ. ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ ಅದನ್ನ ಕೇಳಿ ಆ್ಯಂಡ್ ಮೆಡಿಟೇಷನ್ ಮಾಡಿ. 4 ಆಫ್ ಕಪ್ಸ್ ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ. ಓಕೆ, ಆ್ಯಂಡ್ ದ ಮೆಜಿಷಿಯನ್ ಆ್ಯಂಡ್ ದ ವೀಲ್ ಆಫ್ ಫಾರ್ಚೂನ್ ಇದು ನಿಮ್ಮ ಪ್ರಮುಖತೆಯನ್ನು ತಿಳಿಸುತ್ತೆ. ನಿಮ್ಮ ಲೈಫನ್ನು ಪ್ರಮುಖವಾಗಿರುವಂತಹ ವಿಷಯನ ತಿಳಿಸುತ್ತೆ. ಇದು ಡೆಸ್ಟಿನಿ ಬಗ್ಗೆ ಕೂಡ ತಿಳಿಸುತ್ತೆ. ವೀಲ್ ಆಫ್ ಫಾರ್ಚೂನ್, ಓಕೆ, ಕಾಲಚಕ್ರ ಹೇಳ್ತಾರಲ್ಲ, ಸೊ ಅದರ ಬಗ್ಗೆ ಕೂಡ ತಿಳಿಸುತ್ತೆ ನಿಮ್ಮ ಲೈಫ್ ಇದು. ಓಕೆ, ಆ್ಯಂಡ್ 2 ಇದು ಬ್ಯಾಲೆನ್ಸ್. ಇದರ ಹಿಂದೆ ನೀವು ನೋಡ್ತಾ ಇದ್ರೆ ನೋಡಿ, ಒಮ್ಮೆ ಹೀಗೆ ಹೋಗ್ತಾರೆ, ಹೀಗೆ ಬರ್ತಾರೆ, ಹೀಗೆ ಹೋಗ್ತಾರೆ, ಹೀಗೆ ಬರ್ತಾರೆ. ಸೊ ಬ್ಯಾಲೆನ್ಸ್, ಲೈಫಲ್ಲಿ ಬ್ಯಾಲೆನ್ಸ್ ಇರೋದನ್ನು ಕಲಿಬೇಕು. ಆ್ಯಂಡ್ ಇಲ್ಲೂ ಕೂಡ ಇದೆ ನೋಡಿ, ಇನ್ ಆ್ಯಂಡ್ ನಿಮ್ಮ ಮಸ್ಕ್ಯುಲಿನ್ ಫೆಮಿನಿನ್ ಎನರ್ಜಿ ಅದು ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಅಂದರೆ ಏನು ಗೊತ್ತಾ, ಎಕ್ಸಸೈಸ್ ಮಾಡಬೇಕಾಗುತ್ತೆ. ಎಕ್ಸಸೈಸ್, ನಿಮ್ಮ ಬಾಡಿ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿ. ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಬಾಡಿ ಹೇಗಿದೆ, ಪೇಯ್ನ್ ಇದೆಯಾ, ಎಕ್ಸಸೈಸ್ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. ಎಕ್ಸಸೈಸ್ ಲೈಕ್ ಕೂತ್ಕೊಂಡಲ್ಲೇ ಇರೋದು, ಏನೂ ಮಾಡೋದಿಲ್ಲ, ಬಾಡಿಗೆ ಏನು ಲೈಕ್ ನಮ್ಮ ಬಾಡಿ, ನಮ್ಮ ಫಿಸಿಕಲ್ ಕೂಡ ನಾವು ಫಿಟ್ ಆಗಿರಬೇಕು ಅಲ್ಲ. ಆಪ್ಷನ್ ನಂಬರ್ 2, ಫಿಸಿಕಲಿ ಕೂಡ ನಾವು ಫಿಟ್ ಆಗಿರಬೇಕು. ಕೇವಲ ಮೆಂಟಲಿ ಅಲ್ಲ ಸಾಲದು, ಮೆಂಟಲಿ ಸ್ಪಿರಿಚುವಲಿ ಸಾಲದು, ಫಿಸಿಕಲಿ ಕೂಡ ನಾವು ಬ್ಯಾಲೆನ್ಸ್ ಆಗಿರಬೇಕು. ಸೊ ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ನಿಮ್ಮ ನೀವು ಹೇಗೆ ಕೂತ್ಕೊಳ್ತೀರಾ, ನಿಮ್ಮ ಪೋಶ್ಚರ್ ಹೇಗಿದೆ ಅನ್ನೋದನ್ನು ನೋಡಿ. ಅಂದರೆ ನಿಮ್ಮ ಕುತ್ತಿಗೆ ಪೋಶ್ಚರ್ ಆಗಿರಬಹುದು, ಆಮೇಲೆ ನೀವು ಯಾವ ಥರ ಕೂತ್ಕೊಳ್ತೀರಾ, ಬೆನ್ನನ್ನು ಬೆಂಡು ಮಾಡಿ ಕೂತ್ಕೊಳ್ತೀರಾ. ಸೊ ಅದರ ಬಗ್ಗೆ ಕೂಡ ಇದು ತಿಳಿಸುತ್ತೆ. ಫಿಸಿಕಲ್ ಬ್ಯಾಲೆನ್ಸ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ಆದಷ್ಟು ಬ್ಯಾಲೆನ್ಸ್ ಆಗಿರಿ. ಆ್ಯಂಡ್ ಹಣ ಇಲ್ಲ, ಫೈನಾನ್ಷಿಯಲ್ ತುಂಬ ಪ್ರಾಬ್ಲಮ್ ಇದೆ, ಮುಂದಕ್ಕೆ ಏನು ಮಾಡೋದು, ಮುಂದೆ ಆಗುವಂಥದ್ದನ್ನು ಈಗ ಚಿಂತೆ ಮಾಡಬೇಡಿ. ಪ್ರೆಸೆಂಟಲ್ಲಿ ಇರೋದಕ್ಕೆ ಕಲೀರಿ. ಓಕೆ, ಪ್ರೆಸೆಂಟಿಂದ ಹೇಗೆ ಬರ್ಬೋದು, ಹೇಗೆ ಸೊಲ್ಯೂಷನ್ ನೋಡಿ. ನಾನೊಂದು ಹೇಳ್ತೀನಿ ಫ್ರೆಂಡ್ಸ್, ನಾವು ಯಾವಾಗ ಖುಷಿಯಾಗಿರ್ತೀವಿ, ನಾವು ಯಾವಾಗ ಸಂತೋಷವಾಗಿರ್ತೀವಿ ನೋಡಿ, ಎಲ್ಲನೂ ಒಂದು ಅಲೈನ್ಮೆಂಟಲ್ಲಿ ಬರುತ್ತೆ, ಒಂದು ಲೈನಲ್ಲಿ ಬರುತ್ತೆ ಎಲ್ಲನೂ. ಬಿಕಾಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಏನು ಹೇಳ್ತಾರೆ, ಬೋರಿಂಗ್, ಲೈಫ್ ಈಸ್ ಬೋರಿಂಗ್ ಬೇಡ, ಲೈಫ್ ಈಸ್ ಬೋರಿಂಗ್ ಅಲ್ಲ, ಲೈಫ್ ತುಂಬ ಚೆನ್ನಾಗಿದೆ ನಾನು ಹೇಳಬೇಕು ಅಂತಂದರೆ. ಬಟ್ ನಾವು ಅದನ್ನು ನೋಡುವ ದೃಷ್ಟಿಕೋನ ಸರಿಯಾಗಿಲ್ಲ ಅಷ್ಟೇ. ಓಕೆ, ನಾವು ನೋಡುವಂತಹ ದೃಷ್ಟಿಕೋನ ಸರಿಯಾಗಿಲ್ಲ. ನಿಮಗೆ ಕ್ಲಿಯರಿಟಿ ಬೇಕಾ ಲೈಫಲ್ಲಿ, ನಿಮಗೆ ಕ್ಲಿಯರಿಟಿ ಬೇಕಾ, ಆಕಾಶ ನೋಡಿ, ಬ್ಲೂ ಸ್ಕೈ ನೋಡಿ. ನಿಮ್ಗೆ ಅನಿಸ್ಬೋದು ಏನು ಮಾತಾಡ್ತಾ ಇದ್ದರೆ, ಈ ಒಂದು ಸಣ್ಣ ಸಣ್ಣ ವಿಷಯನೇ ನಿಮಗೆ ನಿಮ್ಮ ಉನ್ನತ ಮಟ್ಟಕ್ಕೆ ನೀವು ಹೋಗ್ತೀರಾ. ಬಿಕಾಸ್ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ, ಈಗಲೂ ಮಾಡ್ತೀನಿ. ನನಗೆ ಕ್ಲಿಯರಿಟಿ ಸಿಕ್ಕಿಲ್ಲ, ನನಗೆ ತುಂಬ ಕನ್ಫ್ಯೂಷನಲ್ಲಿದ್ದರೆ ನಾನು ಸಂಜೆ ಹೊತ್ತು ಇಲ್ಲಾಂದರೆ ಬೆಳಿಗ್ಗೆ ಹೊತ್ತು ಆಕಾಶ ನೋಡ್ತೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಜನ ಸ್ಕೈ ನೋಡೋದಕ್ಕೆ ಇಷ್ಟಪಡ್ತಾರೆ. ಯಾಕೆ? ಬಿಕಾಸ್ ಅದರಲ್ಲಿ ಆ ಒಂದು ಶಾಂತಿ ಇದೆ, ಆ ಒಂದು ಏನು ಹೇಳ್ತಾರೆ, ಆ ಒಂದು ಮುಗ್ಧತೆ. ಅದನ್ನು ನೋಡಿದಾಗ ಏನೋ ಒಂದು ನೆನಪು ಬರುತ್ತೆ. ಹಕ್ಕಿಗಳನ್ನು ನೋಡಿ, ಹಕ್ಕಿಗಳು ಹಾರಾಡೋದನ್ನು ನೋಡಿ. ಸೊ ಅದರ ಬಗ್ಗೆ. ಆ್ಯಂಡ್ ಇದು ನಿಮ್ಮ ಸ್ಪಿರಿಟ್ ಗೈಡಲ್ಲಿ ಕೂಡ ಇದ್ದಾರೆ. ದ ವೀಲ್ ಆಫ್ ಫಾರ್ಚೂನ್ ಸ್ಪಿರಿಟ್ ಗೈಡ್ ಕೂಡ ಬಗ್ಗೆ ತಿಳಿಸುತ್ತೆ. ನಿಮ್ಮ ಆ್ಯನ್ಸಿಸ್ಟರ್ಸ್ ಕೂಡ ಇದ್ದಾರೆ. ಓಕೆ, ನಿಮ್ಮ ಸ್ಪಿರಿಟ್ ಗೈಡ್, ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ನೀವು ಕೇಳಬೇಕು. ಓಕೆ, ಅವ್ರು ಕೊಟ್ಟ ಆಫರನ್ನು ಎಲ್ಲೂ ಮಿಸ್ ಮಾಡಿಬಿಡಿ. ಆಪ್ಷನ್ ನಂಬರ್ 2. ಹಾಗಂತ ನೀವು ಹೇಳ್ಬೋದು, ಅವ್ರು ಹೇಗೆ ಆಫರ್ ಕೊಡ್ತಾರೆ, ನಮ್ಗೆ ಹೇಗೆ ಗೊತ್ತಾಗ್ಬೋದು? ಮೊದಲು ನೀವೆಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಓಕೆ, ಯಾವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋದು ನೋಡಿ. ಓಕೆ, ಯಾವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋದು ನೋಡಿ. ಓಕೆ, ಅಂದರೆ ನಿಮ್ಮ ಲೈಫ್ ಪರ್ಪಸ್ಸೇ ಬೇರೆ, ನೀವು ಬೇರೆ ಯಾವುದೋ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಓಕೆ, ಟಾಕಿಂಗ್, ಮಾತಾಡೋದು.
ನಾನಿಲ್ಲಿ ಹೇಳಿದೆಲ್ಲ ಮಾತಾಡೋದು ಕಮ್ಯುನಿಕೇಷನ್. ಸೊ ಯಾರ ಜೊತೆ ಆದರೂ ಮಾತಾಡಿ ನಿಮ್ಮ ಮನಸ್ಸಿನ ಭಾರನ ಕಡಿಮೆ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಮಾತಾಡಿ. ಆಪ್ಷನ್ ನಂಬರ್ 2. ಓಕೆ, ಆಪ್ಷನ್ ನಂಬರ್ 2 ಖಂಡಿತವಾಗ್ಲೂ ಮಾತಾಡಿ. ನಿಮ್ಮ ಲೈಕ್ ನಿಮಗೆ ತುಂಬ ಹತ್ತಿರದವ್ರು ಯಾರಿದ್ದಾರೆ ಅವ್ರ ಜೊತೆ ಶೇರ್ ಮಾಡ್ಬೋದು. ಇಲ್ಲಾಂದರೆ ನೀವು ನಿಮಗೆ ಏನು ಮಾತಾಡ್ಕೊಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ ಒಳ್ಳೆಯದನ್ನು ಮಾತಾಡೋದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಬನ್ನಿ ನಿಮ್ಮ ಚಾನಲ್ ಮೆಸೇಜ್ ಏನಿದೆ ಅಂತ ನೋಡೋಣ. ಓಕೆ, ಹೋಮ್ ಡೆಕೋರ್, ಇಲ್ಲಿ ಬದಲಾವಣೆ ಅಗತ್ಯ ಇದೆ. ಹೋಮ್ ಡೆಕೋರ್ ಅಂದ ತಕ್ಷಣ ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡುವಂತಹ ಚೇರ್ ಆಗಿರ್ಬೋದು, ಮೇಜ್ ಆಗಿರ್ಬೋದು, ಅದರ ಪ್ಲೇಸ್ನ ಚೇಂಜ್ ಮಾಡಿ. ಹಾಗೆ ನಿಮ್ಮ ಲೈಫಲ್ಲಿ ಆ ಥರ ಯಾವುದಾದ್ರೂ ಇದೆ, ಹಳೆ ಮೆಸೇಜಸ್, ಹಳೆ ಇಮೇಲ್ಸ್ ಅದೆಲ್ಲ ಇದ್ದರೆ ಡಿಲೀಟ್ ಮಾಡಿ. ಓಕೆ, ಗ್ರೀನ್ ತಾರ, ಇದು ಆಪ್ಷನ್ ನಂಬರ್ 1 ಕೂಡ ಇತ್ತು. ಗ್ರೀನ್ ತಾರ ಮಂತ್ರ, ತಾರೆ ಅಂತ ಒಂದು ಮಂತ್ರ ಇದೆ. ಗ್ರೀನ್ ತಾರ ಮಂತ್ರ ಬೇಕಾದರೆ ನೀವು ಜಪ ಮಾಡ್ಬೋದು. ಇದರಿಂದ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ, ನಾನು ಮಾಡಿಲ್ಲ. ಸನ್ ಬಾತ್, ಓಕೆ, ಸನ್ ಬಾತ್. ನಾನಿವಾಗ ಸ್ಕೈ ಬಗ್ಗೆ ಹೇಳ್ತಾ ಇದ್ದೆ, ಇಲ್ಲಿ ಸನ್ ಬಾತ್ ಬಂದು ಅಂದರೆ ನಿಮಗೆ ವಿಟಮಿನ್ ಡಿ ಅಗತ್ಯ ಇದೆ. ಆಪ್ಷನ್ ನಂಬರ್ 2. ಬೆಳಿಗ್ಗೆದ್ದು ಬಿಸಿಲು ಬೀಳುತ್ತಲ್ವ, ಆವಾಗ ಬಾಡಿ ಏನಿದೆ ನೋಡಿ, ಸೂರ್ಯನ ಕೆಳಗಡೆ ಕಿರಣಕ್ಕೆ ಸ್ವಲ್ಪ ತೋರಿಸಿ ನಿಮ್ಮ ಬಾಡಿನ. ಓಕೆ, ಸನ್ ಬಾತ್, ವಿಟಮಿನ್ ಡಿ ನಿಮಗೆ ಅಗತ್ಯ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೆ. ನ್ಯೂ ಬಿಗಿನಿಂಗ್, ಅದೇ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದ್ರೇ ನಿಮಗೆ ನಿಮ್ಮ ನ್ಯೂ ಬಿಗಿನಿಂಗಲ್ಲಿ ಒಳ್ಳೆ ವಿಷಯಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆ, ಸೌಂಡ್ ಆಫ್ ಸೈಲೆನ್ಸ್, ಇದು ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ. ನಾನು ಇವಾಗಷ್ಟೇ ಹೇಳಿದೆ. ಎಕ್ಸ್ಪ್ಲೋರ್, ನಾನು ಹೇಳಿದೆ ಅಲ್ಲ, ಎಕ್ಸ್ಪ್ಲೋರ್ ಮಾಡಬೇಕು ಜೀವನನ. ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಓಕೆ, ಒಂದೇ ಪ್ಯಾಟರ್ನ ಫಾಲೋ ಮಾಡಬೇಡಿ, ಒಂದು ಸ್ವಲ್ಪ ಚೇಂಜ್ ಮಾಡಿ ಲೈಫಲ್ಲಿ. ಯಾವುದು ಕೂಡ ಆಗುತ್ತೆ, ಹೇರ್ ಕಟ್ ಆಗಿರಬಹುದು, ಡ್ರೆಸ್ ಸೆನ್ಸ್ ಆಗಿರ್ಬೋದು. ಸೊ ಸ್ವಲ್ಪ ಚೇಂಜ್ ಮಾಡಿ. ಓಕೆ, ಸ್ಯಾಡೋ ಸೆಲ್ಫ್, ನಿಮ್ಮ ಇದು ಈಗೋ ಬಗ್ಗೆ ತಿಳಿಸಿದೆ. ಅಂದರೆ ಸ್ಯಾಡೋ ಸೆಲ್ಫ್ ಅಂದರೆ ನಿಮಗೆ ಸಿಟ್ಟು ಯಾಕೆ ಬರುತ್ತೆ, ಕೂಗಿದ್ರೆ ನೀವು ಯಾಕೆ ಕೂಗ್ತೀರಾ, ಯಾಕೆ ಅಷ್ಟೊಂದು ಎಮೋಷ್ನಲ್ ನೀವು ಆಗ್ತೀರಾ ಅನ್ನೋದನ್ನು ನೋಡಿ. ಆ್ಯಂಡ್ ಕೋಪ ಬಂದಾಗ ಯಾಕೆ ಇಷ್ಟೊಂದು ಕೋಪ ಬರುತ್ತೆ ಅನ್ನೋದನ್ನು ನೋಡಿ. ಓಕೆ, ಇಲ್ಲಿ ಸಿಂಡ್ರಲ್ಲಾ ಇದೆ. ಓಕೆ, ಸಿಂಡ್ರಲ್ಲ ಸ್ಟೋರಿನ ಕೇಳಿ ನೀವು. ಯಾವುದೇ ರೀತಿಯಾದಂತಹ ಮಕ್ಕಳದು ಕ್ಯಾರೆಕ್ಟ್ರಲ್ಲಿ ಬರುತ್ತಲ್ಲ, ಸೊ ಅಂಥದ್ದು. ಸೊ ನಿಮಗೆ ರೆಸ್ಟ್ ಅಗತ್ಯ ಇದೆ. ಆಪ್ಷನ್ ನಂಬರ್ 2ಗೆ ನನಗಿಲ್ಲಿ ಮೆಡಿಟೇಷನ್ ಇಲ್ಲಿ ಹೇಳ್ತಾ ಇದ್ದಾರೆ ರೆಸ್ಟ್, ನಿಮ್ಮ ಬಾಡಿಗೆ ರೆಸ್ಟ್ ಬೇಕು. ಅಂದರೆ ಇಲ್ಲಿ ನನಗೆ ಫಿಸಿಕಲಿ ನೀವು ತುಂಬ ನೋಡಿ, ಐ ಆಮ್ ಹೆಲ್ದಿ ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ. ಇಲ್ಲಿ ನಿಮ್ಮ ನಿಮ್ಮ ಫಿಸಿಕಲಿ ಬಾಡಿ ಏನಿದೆ ನೋಡಿ, ಅದನ್ನ ಮೇಂಟೈನ್, ಎಕ್ಸಸೈಸ್ ಅಗತ್ಯ ಇದೆ ನಿಮಗೆ. ಎಕ್ಸಸೈಸ್ ಮಾಡಿ. ಆಪ್ಷನ್ ನಂಬರ್ ನೋಡಿ, ರಾಮ ದಾಸ ಸೇಸೋ ಅಂತ ಒಂದು ಸಾಂಗ್ ಇದೆ, ಹೀಲಿಂಗ್ ಸಾಂಗ್ ಇದು. ಓಕೆ, ಕುಂಡಲಿನಿ ರಾಮದಾಸ. ಸೊ ಇದನ್ನು ನೀವು ಟೈಪ್ ಮಾಡಿದರೆ, ಯೂಟ್ಯೂಬಲ್ಲಿ ಟೈಪ್ ಮಾಡಿದರೆ, ಸೊ ಇದರ ಮೆಡಿಟೇಷನ್ ಬರುತ್ತೆ. ಸೊ ಇದನ್ನು ನೀವು ಮಾಡ್ಬೋದು. ಓಕೆ, ಡ್ರೆಸ್ ನೋಡಿ, ಈ ಡ್ರೆಸ್ ಒತ್ತಡದಿಂದ ನಿಮ್ಮ ಫಿಸಿಕಲ್ ಬಾಡಿ ಏನಿದೆ ನೋಡಿ, ಇದಕ್ಕೆ ಪೇಯ್ನ್ ಬರೋದಕ್ಕೆ ಶುರುವಾಗುತ್ತೆ. ಓಕೆ, ಆದಷ್ಟು ಅವಾಯ್ಡ್. ಮೂವ್ ಫಾರ್ವರ್ಡ್, ಸ್ಟಕ್ ಎನರ್ಜಿಯಿಂದ ಒಂದೇ ಇದರಲ್ಲಿದ್ದೀರಲ್ವ, ಮೂವ್ ಫಾರ್ವರ್ಡ್, ಮುಂದೆ ಹೋಗಿ ಅಂತ. ಆ್ಯಂಡ್ ಎಕ್ಸ್ಪ್ಲನೇಷನ್, ಅಫ್ಕೋರ್ಸ್ ನಿಮ್ಮ ಎಕ್ಸ್ಪ್ಲನೇಷನ್ ಯಾರ ಹತ್ರ ಅದು ನಿಮ್ಮ ಫೀಲಿಂಗ್ಸ್ ಏನಾದರೂ ವ್ಯಕ್ತಪಡಿಸಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು, ನೀವು ಇಲ್ಲಿ ವ್ಯಕ್ತಪಡಿಸಬಹುದು. ಸಂದೀಪ್ ಮಹೇಶ್ವರಿ, ನಿಮಗೆ ಇಲ್ಲಿ ಡೈರೆಕ್ಟ್ ಸೈನ್ ಕೊಡ್ತಾ ಇದ್ದಾರೆ, ನಿಮಗೆ ಇಲ್ಲಿ ಮೋಟಿವೇಶನ್ ಅಗತ್ಯ ಇದೆ. ಆಪ್ಷನ್ ನಂಬರ್ 2ಗೆ ಲೈಕ್ ನೀವು ಏನೋ ಒಂದು ವಿಷಯನ ಇಟ್ಕೊಂಡು ಹೊರಗಿದ್ದೀರಾ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಸಂದೀಪ್ ಮಹೇಶ್ವರಿ ಅವ್ರದ್ದು ತುಂಬ ಚೆನ್ನಾಗಿ ಮೋಟಿವೇಶನ್ ಮಾಡ್ತಾರೆ. ಆ್ಯಂಡ್ ಮೆಡಿಟೇಷನ್ ಬಗ್ಗೆ ತಿಳಿಸ್ತಾರೆ, ಸೌಂಡ್ ಆಫ್ ಸೈಲೆನ್ಸ್ ಬಗ್ಗೆ ಕೂಡ ಅವ್ರು ತಿಳಿಸ್ತಾರೆ. ಸೊ ಅದರ ಬಗ್ಗೆ ನೋಡಬಹುದು ನೀವು. ಓಕೆ, ಆರ್ಕೇಂಜಲ್ ಮೈಕಲ್ ಇನ್ನೂ ಇದ್ದಾರೆ ನೋಡಿ. ಆರ್ಕೇಂಜಲ್ ಮೈಕಲ್ ಏನಾದರೂ ಹೆದರಿಕೆ ಆದಾಗ, ಇಲ್ಲಾಂದರೆ ನಿಮ್ಗೆ ಏನಾದರೂ ಪ್ರೊಟೆಕ್ಷನ್ ಬೇಕು ಅಂತ ಅಂದಾಗ ಆರ್ಕೇಂಜಲ್ ಮೈಕಲನ್ನು ಕರಿಬಹುದು. ಆಪ್ಷನ್ ನಂಬರ್ 2. ಓಕೆ, ಸೊ ಇದೆಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.